ನಾಗಮಂಗಲ ಗಲಭೆಯಲ್ಲಿ ಯಾರನ್ನೂ ರಕ್ಷಿಸೋದಿಲ್ಲ, ಈ ಘಟನೆಯನ್ನ ಲಘುವಾಗಿ ತೆಗೆದುಕೊಂಡಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಯೂ ಟರ್ನ್ ತಗೊಂಡಿದ್ದಾರೆ. ಫಸ್ಟ್ ಡೇ ಏನ್ ಹೇಳಿದ್ರು ಪರಮೇಶ್ವರ್ ಅವ್ರು, ಏನ್ ಹೇಳಿದ್ರು ಎಲ್ಲ ಮೀಡಿಯಾದವ್ರು ನೋಡಿದ್ವಿ, ಎಲ್ಲ ಕಡೆ ಬೈಟ್ ಹೋಗಿದೆ. ಏನ್ ಹೇಳಿದ್ರು, ಇದೊಂದು ಬಹಳ ಸಿಂಪಲ್ ಆದಂತ ಘಟನೆ, ಒಂದು ಸಣ್ಣ ಘಟನೆ ಇದು ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲ ಇದು ಸಣ್ಣ ಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯನ್ನ ಲಘುವಾಗಿ ತಗೊಂಡಿಲ್ಲ, ಯಾರನ್ನೂ ರಕ್ಷಿಸಲ್ಲ ಅಂತ ಯೂ ಟರ್ನ್ ತಗೊಂಡಿದ್ದಾರೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕೋ ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನಾವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ನೋಡಿ, ಮೊದಲನೇ ಕ್ಷಣದಿಂದ, ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ ಘಟನೆಗಳನ್ನು ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಅವರು ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ನಾಗಮಂಗಲ ಗಲಭೆಯಲ್ಲಿ ಯಾರನ್ನೂ ರಕ್ಷಿಸೋದಿಲ್ಲ, ಈ ಘಟನೆಯನ್ನ ಲಘುವಾಗಿ ತೆಗೆದುಕೊಂಡಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಯೂ ಟರ್ನ್ ತಗೊಂಡಿದ್ದಾರೆ. ಫಸ್ಟ್ ಡೇ ಏನ್ ಹೇಳಿದ್ರು ಪರಮೇಶ್ವರ್ ಅವ್ರು, ಏನ್ ಹೇಳಿದ್ರು ಎಲ್ಲ ಮೀಡಿಯಾದವ್ರು ನೋಡಿದ್ವಿ, ಎಲ್ಲ ಕಡೆ ಬೈಟ್ ಹೋಗಿದೆ. ಏನ್ ಹೇಳಿದ್ರು, ಇದೊಂದು ಬಹಳ ಸಿಂಪಲ್ ಆದಂತ ಘಟನೆ, ಒಂದು ಸಣ್ಣ ಘಟನೆ ಇದು ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲ ಇದು ಸಣ್ಣ ಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯನ್ನ ಲಘುವಾಗಿ ತಗೊಂಡಿಲ್ಲ, ಯಾರನ್ನೂ ರಕ್ಷಿಸಲ್ಲ ಅಂತ ಯೂ ಟರ್ನ್ ತಗೊಂಡಿದ್ದಾರೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ. ಪೊಲೀಸ್ನವರು ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕೋ ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನಾವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ನೋಡಿ, ಮೊದಲನೇ ಕ್ಷಣದಿಂದ, ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ ಘಟನೆಗಳನ್ನು ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಅವರು ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ನಾಗಮಂಗಲ ಗಲಭೆಯಲ್ಲಿ ಯಾರನ್ನೂ ರಕ್ಷಿಸೋದಿಲ್ಲ, ಈ ಘಟನೆಯನ್ನ ಲಘುವಾಗಿ ತೆಗೆದುಕೊಂಡಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಯೂ ಟರ್ನ್ ತಗೊಂಡಿದ್ದಾರೆ. ಫಸ್ಟ್ ಡೇ ಏನ್ ಹೇಳಿದ್ರು ಪರಮೇಶ್ವರ್ ಅವ್ರು, ಏನ್ ಹೇಳಿದ್ರು ಎಲ್ಲ ಮೀಡಿಯಾದವ್ರು ನೋಡಿದ್ವಿ, ಎಲ್ಲ ಕಡೆ ಬೈಟ್ ಹೋಗಿದೆ. ಏನ್ ಹೇಳಿದ್ರು, ಇದೊಂದು ಬಹಳ ಸಿಂಪಲ್ ಆದಂತ ಘಟನೆ, ಒಂದು ಸಣ್ಣ ಘಟನೆ ಇದು ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲ ಇದು ಸಣ್ಣ ಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯನ್ನ ಲಘುವಾಗಿ ತಗೊಂಡಿಲ್ಲ, ಯಾರನ್ನೂ ರಕ್ಷಿಸಲ್ಲ ಅಂತ ಯೂ ಟರ್ನ್ ತಗೊಂಡಿದ್ದಾರೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನ.
ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ ಪೊಲೀಸ್ನವರು. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನಾವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ನೋಡಿ, ಮೊದಲನೇ ಕ್ಷಣದಿಂದ ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ಸಾಗೆ ತೊಗೊಂಡಿದ್ದೀವಿ. ಇಂಥ ಘಟನೆಗಳನ್ನು ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಅವರು ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ನಾಗಮಂಗಲ ಗಲಭೆಯಲ್ಲಿ ಯಾರನ್ನೂ ರಕ್ಷಿಸೋದಿಲ್ಲ, ಈ ಘಟನೆಯನ್ನ ಲಘುವಾಗಿ ತೆಗೆದುಕೊಂಡಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಂಪ್ಲೀಟ್ ಯೂ ಟರ್ನ್ ತಗೊಂಡಿದ್ದಾರೆ. ಫಸ್ಟ್ ಡೇ ಏನ್ ಹೇಳಿದ್ರು ಪರಮೇಶ್ವರ್ ಅವ್ರು, ಏನ್ ಹೇಳಿದ್ರು ಎಲ್ಲ ಮೀಡಿಯಾದವ್ರು ನೋಡಿದ್ವಿ, ಎಲ್ಲ ಕಡೆ ಬೈಟ್ ಹೋಗಿದೆ. ಏನ್ ಹೇಳಿದ್ರು, ಇದೊಂದು ಬಹಳ ಸಿಂಪಲ್ ಆದಂತ ಘಟನೆ, ಒಂದು ಸಣ್ಣ ಘಟನೆ ಇದು ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಇಲ್ಲ ಇದು ಸಣ್ಣ ಘಟನೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಘಟನೆಯನ್ನ ಲಘುವಾಗಿ ತಗೊಂಡಿಲ್ಲ, ಯಾರನ್ನೂ ರಕ್ಷಿಸಲ್ಲ ಅಂತ ಯೂ ಟರ್ನ್ ತಗೊಂಡಿದ್ದಾರೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಅದನ್ನು ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ ಪೊಲೀಸ್ನವರು. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದನ್ನು ಹೆಚ್ಚು ನೀವು ಕೂಡ ಅದನ್ನು ಹೆಚ್ಚು ನನ್ನ ಮನವಿ ಏನು ತಮ್ಮಲ್ಲಿ ಅಂದರೆ ಹೆಚ್ಚು ಅದನ್ನು ಪ್ರಚಾರ ಕೊಡೋಕ್ಕೆ ಹೋಗಬೇಡಿ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನಾವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ನೋಡಿ, ಮೊದಲನೇ ಕ್ಷಣದಿಂದ ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ಸಾಗೆ ತೊಗೊಂಡಿದ್ದೀವಿ. ಇಂಥ ಘಟನೆಗಳನ್ನು ಯಾವುದನ್ನು ಕೂಡ ನಾವು ಲಘುವಾಗಿ ತಗೊಳ್ಳೋದಿಲ್ಲ. ಅವರು BJP ಅವರು ಆಪಾದನೆ ಮಾಡ್ತಾರೆ, ಆದರೆ ನಮಗೂ ಕೂಡ ಜವಾಬ್ದಾರಿ ಇದೆ. ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ.